ನಮಸ್ಕಾರ. ಒಂದು ಕಾಡಿನಲ್ಲಿ ಒಂದು ಚೀತಾ ಅಂದರೆ ಚಿರತೆ ಅದು ಕಾಡಿನಲ್ಲಿ ಬೇಟೆಯಾಡಿ ಜೀವನ ಮಾಡ್ತಾ ಇತ್ತು. ಒಂದು ದಿವಸ ಅದು 10 ಸಲ ಒಂದು ಪ್ರಾಣಿಯನ್ನು, ಒಂದು ಜಿಂಕೆಯನ್ನು ಹಿಡಿಯಲು ಪ್ರಯತ್ನ ಪಟ್ಟಿತು. ಆ ಜಿಂಕೆಯನ್ನು ಹಿಡಿಯಲು ಅದು ಪ್ರಯತ್ನ ಪಟ್ಟಾಗ ಅದು 8 ಸಲನೂ ಅದು ತಪ್ಪಿಸಿಕೊಂಡು ಹೋಯಿತು. 9ನೇ ಸಲ ಅದು ಹೋಗಿ ಅದನ್ನು ಹಿಡಿಯಕ್ಕೆ ಹೋಯಿತು. ಆದರೂ ಅದರ ಮೈ ಮುಟ್ಟಿತು. ಆದರೂ ಆ ಜಿಂಕೆ ಮತ್ತಷ್ಟು ತಪ್ಪಿಸಿಕೊಂಡು ಮತ್ತಷ್ಟು ಜೀವದಿಂದ ಓಡೋಯ್ತು. ಹಾಗಾದಾಗ ಅದಕ್ಕೆ ಅದು 8 ಯಾವುದೇ ಒಂದು ಬೇಟೆಯನ್ನು ಅದು ಆಡಬೇಕಾದ್ರೆ, ಬೇಟೆಯನ್ನು ಹಿಡಿಬೇಕಾದ್ರೆ ಚಿರತೆ 10 ಸಲ ಪ್ರಯತ್ನ ಪಟ್ಟರೆ 2 ಸಲ ಮಾತ್ರ ಅದಕ್ಕೆ ಅದನ್ನು ಬೇಟೆಯಾಡಲು ಸಾಧ್ಯವಾಗುತ್ತೆ, ಅದನ್ನು ಹಿಡಿದು ತಿನ್ನಲು ಸಾಧ್ಯವಾಗುತ್ತೆ. ಯಾಕಂದರೆ ಕಾಡು ಪ್ರಾಣಿಗಳಲ್ಲಿ ಅತಿ ವೇಗವಾಗಿ ಓಡುವಂತಹ ಒಂದು ಜೀವಿ ಚಿರತೆ. ಅದು ಸಹ ಈ ರೀತಿಯಲ್ಲಿ ಅದು 10 ಸಲ ಪ್ರಯತ್ನ ಪಟ್ಟ ಮೇಲೆ ಅದಕ್ಕೆ ಒಂದನ್ನು ಹಿಡಿಯೋಕ್ಕೆ ಸಾಧ್ಯವಾಗುತ್ತೆ. ಅಷ್ಟು ವೇಗ. ಯಾಕೆ ಆ ಪ್ರಾಣಿಗಳು, ಉಳಿದ ಪ್ರಾಣಿಗಳು ಪ್ರಾಣ ಭಯದಿಂದ ಅದಕ್ಕಿಂತ ವೇಗವಾಗಿ ಓಡುತ್ತದೆ. ಅದಕ್ಕಿಂತ ವೇಗವಾಗಿ ಅತಿ ಹೆಚ್ಚು ವೇಗವಾಗಿ ಓಡುವ ಜೀವಿ ಯಾವುದು ಅಂತ ಕೇಳಿದರೆ ಅದು ಚಿರತೆ ಅಂತಾರೆ. ಆ ಚಿರತೆಯನ್ನು ತಪ್ಪಿಸಿಕೊಂಡು ಓಡುವಂತಹ ಶಕ್ತಿ ಅದರ ಬೇಟೆಗೆ ಇರುತ್ತದೆ. ಅದು ಯಾಕೆ ಆ ಶಕ್ತಿ ಬರುತ್ತೆ ಅಂದರೆ ಪ್ರಾಣ ಭಯ. ನಾನು ಹೇಗಾದರೂ ತಪ್ಪಿಸ್ಕೋಬೇಕೆಂಬ ಪ್ರಾಣ ಭಯದಿಂದಾಗಿ ಅವು ಹಾಗೆ ತಪ್ಪಿಸಿಕೊಳ್ಳುತ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಸಾಧನೆ ಮಾಡಬೇಕು, ಅದು ತೀವ್ರವಾಗಿರಬೇಕು, ಅದೊಂಥರ ಹುಚ್ಚಿನ ಥರ ಇರಬೇಕು. ಅಂದರೆ ಪ್ಯಾಷನ್ ಅಂತ ಹೇಳ್ತೀವಿ. ಅದೇ ನಾನು ಮಾಡಲೇಬೇಕು, ಅದು ಮಾಡಿ ಮುಗಿಸ್ಬೇಕು. ಆಗ ಮಾತ್ರ ಅವನು ಸಾಧನೆ ಮಾಡಲು ಸಾಧ್ಯ. ಅವನು ಪರೀಕ್ಷೆಗಳಲ್ಲಿ ಪಾಸ್ ಆಗಲು ಸಾಧ್ಯ. IAS IPS ಪಾಸ್ ಆಗಲು ಸಾಧ್ಯ. ಅಥವಾ ಯಾವುದೇ ಒಂದು ಡಿಗ್ರಿನಾಗಲಿ, ಯಾವುದೇ ಒಂದು ಆಗಲಿ, ಅವನು ಪಾಸ್ ಮಾಡಬೇಕಾದ್ರೆ, ಅವನು ಅದರಲ್ಲಿ ಉತ್ತೀರ್ಣನಾಗಬೇಕಾದ್ರೆ ಅವನಿಗೆ ಅಂಥ ಪ್ಯಾಷನ್ ಇರಬೇಕು. ನಾನು ಮಾಡಲೇಬೇಕು ಎಂಬ ಒಂದು ಹುಚ್ಚು ಅಂತಲೇ ಹೇಳ್ಬೋದು. ಅಂತಹ ಒಂದು ಆವೇಶ ಆ ವಿಷಯದಲ್ಲಿರಬೇಕು. ಯಾಕೆ ಆ ಚಿರತೆಯ ಕೈಯಿಂದ ಬೇರೆ ಪ್ರಾಣಿಗಳು ಯಾವ ರೀತಿ ಪ್ರಾಣಭಯದಿಂದ ಹೋಗಿ ತಪ್ಪಿಸಿಕೊಳ್ಳುತ್ತೋ ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಅದನ್ನು ತಲುಪಬೇಕು ಎಂಬ ನಮ್ಮ ಒಂದು ಬಯಕೆ ಆ ರೀತಿಯಲ್ಲಿ ಆ ವೇಗವಾಗಿರಬೇಕು. ಅಷ್ಟೊಂದು ತೀವ್ರವಾಗಿದ್ದಾಗ ಮಾತ್ರ ನಾವು ಸಾಧನೆ ಮಾಡಲು ಸಾಧ್ಯ, ನಾವು ನಮ್ಮ ಗುರಿಯನ್ನು ಮುಟ್ಟಲು ಸಾಧ್ಯ. ಇಲ್ಲದೇ ಇದ್ದರೆ ನಾವು ಮತ್ತೆ ಯೋಚನೆ ಮಾಡ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ, ನಡೆಯುತ್ತದೆ, ಆದರೆ ಆಗಲಿ ಹೋದರೆ ಹೋಗಲಿ ಅಂತೀವಿ. ಅದು ಜೀವನಕ್ಕೆ ನಾವು ಯಾವ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ ಎಂಬುದು ಈ ಕಥೆಯ ತಾತ್ಪರ್ಯ.